ದಿನೇ ದಿನೇ ರಾಜ್ಯದಲ್ಲಿ ಬಿಸಿಲ ಬೇಗೆ ಧಗಧಗಿಸ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಂತೂ ಹೇಳೋದೇ ಬೇಡ ಬಿಡಿ. ಬೆಂಗಳೂರಿನಲ್ಲಿ ನತ್ತಿಯನ್ನು ಸುಡುತ್ತಾ ಇದೆ ಬಿಸಿಲ ಬೇಗೆ. ಇವತ್ತು ಬೆಂಗಳೂರಿನ ಇತಿಹಾಸದಲ್ಲಿಯೇ ದಾಖಲೆಯ ತಾಪಮಾನ ದಾಖಲಾಗಿರುವಂಥದ್ದು. ಇವತ್ತು 38.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. 15 ದಿನದ ಹಿಂದೆ ಬೆಂಗಳೂರಿನಲ್ಲಿ ದಾಖಲಾಗಿದ್ದು 37.6 ಡಿಗ್ರಿ ತಾಪಮಾನ. ದಾಖಲೆಗಳ ಪ್ರಕಾರ 1996 ಮಾರ್ಚ್ 27ರಂದು ಅತ್ಯಧಿಕ ಉಷ್ಣಾಂಶ ದಾಖಲಾಗಿತ್ತಂತೆ, 37.3 ಡಿಗ್ರಿ ಸೆಲ್ಸಿಯಸ್. ಇವತ್ತು ಆ ದಾಖಲೆ ಪುಡಿ ಪುಡಿಯಾಗಿದೆ. ಇವತ್ತು ತಾಪಮಾನ ಎಷ್ಟಿದೆ ಅಂದರೆ 37.6 ಡಿಗ್ರಿ ಸೆಲ್ಸಿಯಸ್. ಅಂದರೆ 27 ವರ್ಷಗಳ ಬಳಿಕ ಅತ್ಯಂತ ದೊಡ್ಡ ಮಟ್ಟದ ಉಷ್ಣಾಂಶ ಇವತ್ತು ದಾಖಲಾಗಿದೆ. ಅದೇ ರೀತಿ 2017ರಲ್ಲಿ 37.2 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತು. ನಂತರ ದಾಖಲಾದಂತಹ ಗರಿಷ್ಠ ತಾಪಮಾನ ಇದಾಗಿದೆ ಅಂಥೇಳಿ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇನ್ನೂ 2 ತಿಂಗಳುಗಳ ಕಾಲ ಬೇಸಿಗೆಯ ವಾತಾವರಣ ರಾಜ್ಯದಲ್ಲಿರುತ್ತೆ. ಮತ್ತೆ ಬಿಸಿಲು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ಧಗೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಅತ್ಯಧಿಕ ಉಷ್ಣಾಂಶ ದಾಖಲಾಗಿದೆ. ಸಾರ್ವಕಾಲಿಕ ದಾಖಲೆ ಕೂಡ ಅಂಥೇಳಿ ತಜ್ಞರು ಇದನ್ನು ಬಣ್ಣಿಸ್ತಾ ಇದ್ದಾರೆ. 1996 ಮಾರ್ಚ್ 27ರಂದು 37.3 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿತ್ತು. ಅದಾದ ಮೇಲೆ ಇವತ್ತು 37.6 ಡಿಗ್ರಿ ತಾಪಮಾನ ದಾಖಲಾಗಿರುವಂಥದ್ದು.